ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಡಿಸೆಂಬರ್ 2025 ದಿನಾಂಕ 19 ಶುಕ್ರವಾರ ಅತಿ ಶಕ್ತಿಶಾಲಿಯಾದಂತಹ ಅಮಾವಾಸ್ಯೆ ಕೂಡಿ ಬಂದಿದೆ. ನೋಡಿ, 12 ವರ್ಷಗಳಿಗೊಮ್ಮೆ ಕೂಡಿ ಬರ್ತಕ್ಕಂತಹ ಅಮಾವಾಸ್ಯೆ, ಅದರಲ್ಲೂ ಮುಖ್ಯವಾಗಿ ಶುಕ್ರವಾರದಂದು ಬಂದಿರತಕ್ಕಂತಹದ್ದು. ವಿಶೇಷವಾಗಿ ಈ ದಿನ ಈಗ ನಾನು ತಿಳಿಸ್ತಕ್ಕಂತಹ ಒಂದು ಪರಿಹಾರ ಪ್ರಯತ್ನ ಮಾಡೋದ್ರಿಂದ ನಿಮ್ಮ ಪ್ರತಿಯೊಂದು ಬಯಕೆಗಳು ನೆರವೇರುತ್ತವೆ. ನಿಮ್ಮ ಸಮಸ್ಯೆ ಅದೆಷ್ಟೇ ಕಠಿಣವಾಗಿರಲಿ, ಕಠಿಣವಾದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತೀರಿ. ಆ ಸಮಸ್ಯೆಗಳು ಯಾವುದು? ಆರ್ಥಿಕ ಸಮಸ್ಯೆಗಳಿರಬಹುದು, ಸಾಲ ಮುಕ್ತಿ ಆಗಬಹುದು, ಮಾಡಿರ್ತಕ್ಕಂತಹ ಸಾಲವನ್ನು ಎಷ್ಟೇ ದಿನಗಳಿಂದ ಪ್ರಯತ್ನ ಪಟ್ಟರು ಅದನ್ನು ಸಾಲವನ್ನು ತೀರಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಸಮಸ್ಯೆ ಆಗಲಿ, ಕುಟುಂಬ ಕಲಹಗಳಾಗಲಿ, ಉದ್ಯೋಗ ಪ್ರಯತ್ನಗಳಾಗಲಿ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಅನೇಕ ದಿನಗಳಿಂದ ಈಡೇರದೇ ಇರತಕ್ಕಂತಹ ನಿಮ್ಮ ಮನೋಬಯಕೆಗಳು ಶೀಘ್ರಗತಿಯಲ್ಲಿ ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಸಕ್ಸಸ್ ಕಾಣಲಿಕ್ಕೆ ಈ ಡಿಸೆಂಬರ್ 19 ಶುಕ್ರವಾರ, ನಾನು ಆಗಲೇ ಹೇಳಿದ ಹಾಗೆ ಬಹಳ ಶಕ್ತಿಯುತವಾದಂತಹ ಅಮಾವಾಸ್ಯೆ. ಈ ದಿನ ಸಂಜೆ 6ರಿಂದ ರಾತ್ರಿ 9ರ ಮಧ್ಯಕಾಲ. ವೀಕ್ಷಕರೇ, ನೆನಪಿಟ್ಕೊಳ್ಳಿ, ಬಹಳಷ್ಟು ಜನ ಕೇಳ್ತಿದ್ರಿ, ತುಂಬ ಶಕ್ತಿಶಾಲಿಯಾದಂತಹ ಅಮಾವಾಸ್ಯೆ ದಿನಗಳಂದು ಯಾವುದಾದರೂ ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಮಾಡಿಕೊಡಿ ಅಥವಾ ತಿಳಿಸಿಕೊಡಿ ಎಂದು ಅನೇಕರು ಕೇಳ್ತಿದ್ರಿ. ಈಗ ಬರ್ತಕ್ಕಂತಹ 19 ಶುಕ್ರವಾರ ಅಮಾವಾಸ್ಯೆಯಂದು ಸಂಜೆ 6ರ ನಂತರ, ಸಂಜೆ 6 ಗಂಟೆಯ ನಂತರ ರಾತ್ರಿ 9 ಗಂಟೆಯ ಮಧ್ಯಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಿಮಗೆ ಇರ್ತಕ್ಕಂತಹ ಎಷ್ಟೇ ಕಠಿಣವಾದಂತಹ ಸಮಸ್ಯೆಗಳಿಗೂ ಸರಿಯ ಪರಿಹಾರ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ. ಬಹಳ ಅದ್ಭುತವಾಗಿರ್ತಕ್ಕಂತಹ ಸಮಯ ಇದು. ಶುಕ್ರವಾರ ದಿನಾಂಕ 19 ಡಿಸೆಂಬರ್ 2025 ಸಂಜೆ 6ರಿಂದ 9ರ ಮಧ್ಯಕಾಲದಲ್ಲಿ ಏನು ಮಾಡಬೇಕು? ಬೇವಿನ ಮರದ ಹತ್ರ ಹೋಗಿ ಒಂದು ಕೈ ಹಿಡಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ಲೆಫ್ಟ್ ಹ್ಯಾಂಡಲ್ಲಿ, ನಿಮ್ಮ ಎಡಗೈನಲ್ಲಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ಒಂದು ಕೈ ಮುಷ್ಟಿಯಲ್ಲಿ ಇಟ್ಕೊಳ್ಳಿ. ಬೇವಿನ ಮರಕ್ಕೆ 3 ಪ್ರದಕ್ಷಿಣೆಯನ್ನು ಹಾಕಿ. 3 ಪ್ರದಕ್ಷಿಣೆಯನ್ನು ಹಾಕುವಾಗ ನಿಮ್ಮ ಸಮಸ್ಯೆಗಳು, ನಿಮ್ಮ ಮನೋಬಯಕೆಗಳು, ನಿಮ್ಮ ಮನೋಕಾಮನೆಗಳು, ನಿಮ್ಮ ಆಸೆಗಳು, ನಿಮಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು, ಈ ರೀತಿ ನಿಮಗೆ ಯಾವ ರೀತಿ ಸಮಸ್ಯೆಗಳಿದೆಯೋ ಅದೆಲ್ಲವೂ ಮನಸ್ಸಲ್ಲಿ ಹೇಳಿಕೊಂಡು ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಆ ಬೇವಿನ ಮರಕ್ಕೆ 3 ಪ್ರದಕ್ಷಿಣೆಯನ್ನು ಹಾಕಿ. ಸಂಕಲ್ಪ ಮಾಡಿಕೊಳ್ಳೋದಂದರೆ ಏನು? ನಿಮ್ಮ ಸಮಸ್ಯೆಯನ್ನು ಆ ಭಗವಂತನಿಗೆ ತಿಳಿಸುವಂಥದ್ದು, ಅಥವಾ ಆ ದೇವಿ ಹತ್ರ ನಿಮ್ಮ ಸಮಸ್ಯೆಗಳ, ಈ ರೀತಿ ಸಮಸ್ಯೆ ಇದೆ, ನನಗೆ ಈ ಸಮಸ್ಯೆಗಳಿಂದ ನಾನು ಹೊರಬರಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಕುಟುಂಬ ಸಮಸ್ಯೆಗಳು, ದಾಂಪತ್ಯ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆ ಇರಬಹುದು, ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆ ಇರಬಹುದು, ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವರು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗತಕ್ಕಂತಹ ಅದ್ಭುತವಾದಂತಹ ದಿನ ಇದು. 3 ಪ್ರದಕ್ಷಿಣೆ ಹಾಕಿ. ಲೆಫ್ಟ್ ಹ್ಯಾಂಡ್ ಕೈ ಹಿಡಿಯಲ್ಲಿ, ನಿಮ್ಮ ಅಂಗೈಯಲ್ಲಿ, ನಿಮ್ಮ ಎಡಗೈನ ಅಂಗೈಯಲ್ಲಿ ಕಲ್ಲುಪ್ಪನ್ನು ಇಟ್ಕೊಂಡು 3 ಪ್ರದಕ್ಷಿಣೆ ಹಾಕ್ತಾ ನಿಮ್ಮ ಸಮಸ್ಯೆ ಎಲ್ಲ ಭಗವಂತನ ಹತ್ರ ಹೇಳ್ಕೊಳ್ಳಿ. ಜೊತೆಗೆ ನಿಮ್ಮ ಒಂದು ಇಷ್ಟ ದೇವತೆಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು 3 ಪ್ರದಕ್ಷಿಣೆ ಮುಕ್ತಾಯ ಆದಮೇಲೆ ಆ ಕೈಯಲ್ಲಿರ್ತಕ್ಕಂತಹ ಕಲ್ಲುಪ್ಪನ್ನು ಬೇವಿನ ಮರದ ಬುಡದಲ್ಲಿ ಆ ಒಂದು ಕಲ್ಲುಪ್ಪನ್ನು ಹಾಕಿಬಿಟ್ಟು ಬನ್ನಿ. ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ, ಬಹಳ ಅದ್ಭುತವಾಗಿ ನಿಮಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ. ಭಾಳಷ್ಟು ಜನಗಳು ಕೇಳ್ತಿದ್ರಿ, ಅದ್ಭುತವಾದಂತಹ ಸಮಯ ಕೂಡಿ ಬಂದಿದೆ. 19 ಶುಕ್ರವಾರ ಅಮಾವಾಸ್ಯೆ ಸಂಜೆ 6ರಿಂದ 9ರ ಮಧ್ಯಕಾಲದಲ್ಲಿ ಬಹಳ ಸರಳವಾಗಿರ್ತಕ್ಕಂತಹ ಉಪಾಯ ತಿಳಿಸಿದ್ದೀನಿ. ನೀವು ಪ್ರಯತ್ನ ಮಾಡಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ ಈ ವಿಚಾರವನ್ನು ತಿಳಿಸಿ ಅಥವಾ ಈ ವಿಡಿಯೋವನ್ನು ಶೇರ್ ಮಾಡಿ. ನಾನು ಹೇಳಿರ್ತಕ್ಕಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ವಿಡಿಯೋವನ್ನು ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ.
ಸರ್ವೇ ಜನೋ ಸುಖಿನೋ ಭವಂತು.